ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಸೌಂದರ್ಯ ಅನ್ನೋ ವಿಷಯದ ಜೊತೆ ನಾನು ವಿಶ್ವಾಸದಿಂದ ಇರೋದೆ ನಿನ್ನ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಮಗಳೇ, ಸೇಡ್ ತೀರಿಸ್ಕೊಳ್ಳೋದಕ್ಕೆ. ನೀನು ಹಚ್ಕೊಂಡಿದ್ದ ಕಿಡಿಲೆ ನಿನ್ನ ಕೊಂದವರು ಸುಟ್ಟು ಬೂದಿಯಾಗಬೇಕು. ಹಾಗೆ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಈಗ ಏನೇ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ನಾನು ಅವ್ರ ಹತ್ರ ಮಾತಾಡ್ತಿರ್ತೀನಿ, ಹಂಗೆ ನಿನ್ ಮೆಲ್ಲ ಹೊಟ್ಟೋಗು. ಒಬ್ಳೇನಾ? ಭಯ ಆಗುತ್ತೆ ಕಣೆ. ನೀನ್ ಹೋಗಿರೋ, ನಾನು ಹಂಗೆ ಕಣ್ ತುಂಬಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಕಣ. ಅಣ್ಣ, ಇದು ರಾಜ್ಕುಮಾರ್ ಪುಣ್ಯಭೂಮಿಗೆ ಹೋಗಕ್ಕೆ ಇಲ್ಲಿಂದ ಬಸ್ ಸಿಗತ್ತಾ? ಹೀಗೆ ಸ್ಟ್ರೈಟ್ ಹೋಗಿ ರೈಟ್ ಹೋಗಿ ಅಲ್ಲಿ ಬಸ್ ಬರುತ್ತೆ. ಹಾ, ನಂಬರು 89E. ಅಯ್ಯೋ, ಮತ್ತೆ ನೀವ್ ಮೈಸೂರಿಂದನಾ? ಅಲ್ಲ, ಮಂಡ್ಯ. ಓ, ಅದಕ್ಕೆ ಫೇಮಸ್. ಓ, ಸೌಂದರ್ಯ ಮೇಡಮ್ ಅಂದ್ರು. ಸೈಡ್ಗೆ ಹೋಗಿ. ಎಲ್ಲೋದ ಇವನು? ನನಗ್ ಟೈಮಿಗೆ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿ ಇವನೇ ಬಂದಿಲ್ಲ ಅಲ್ಲ, ಲೂಸು. ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಹಲೋ ಅರವಿಂದ್, ನಾನು ಸ್ಟುಡಿಯೋ ಆಚೆ ಬಂದಿದ್ದೀನಿ. ಎಲ್ಲಿದ್ಯಾ ನೀನು? ಹಲೋ, ಒಳಗಡೆ ಇದೆಯಾ? ನಾನೇ ಬರ್ತೀನಿರು. ರೆಡಿ ಆಯ್ತಾನ? ಬಸ್ ಒಂದು 5 ನಿಮಿಷ ಎಲ್ಲ ರೆಡಿ ಆಗುತ್ತೆ. ಈಗ ಕೇಳು, ಆ ಬ್ಲೂ ಲೈಟ್ಸ್ ಎಲ್ಲ ತೆಗ್ಸಿ ಬ್ರೈಟ್ ಮಾಡಿಸಿ. ಏನಂಗೆ ಬಿಟ್ಟಿದ್ದೀರ? ಏನಾಯ್ತು? ಓ ಶಿಟ್, ಅದೇನಾಯ್ತು? ಹೋಗಿ ನೋಡು. ಬಸ್ ಒಂದು 2 ಮಿನಿಟ್ಸ್ ನೋಡ್ಕೊಬರ್ತೀನಿ. ಏನ್ರೋ ಅದು ಸೌಂಡು? ಲೈಟ್ಸ್ ಹಾಕ್ರೋ. ಚಿರು ವಿಚಾರದಲ್ಲಿ ಕಾಂಪ್ರಮೈಸ್ ಅನ್ನ ಮಾತೇ ಇಲ್ಲ. ಆದಷ್ಟು ಬೇಗ ನಮ್ ಚಿರುಗೊಂದು ಸುಂದರವಾಗಿರೋ ಹುಡುಗಿನ ಅಣ್ಣ, ಆ ಹುಡುಗಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಹಾಯ್. ಬಸ್ ಎಲ್ಲ ಲೈಟ್ಸ್ ಆನ್ ಇದೆ. ಲೆಟ್ಸ್ ಗೋ ಫಾರ್ ಶೂಟ್. ಅದನ್ನ ಬಿಡು. ಇಷ್ಟೊತ್ತು ಇಲ್ಲೊಂದು ಹುಡುಗಿ ಇದ್ಲಲ್ಲ, ಯಾರದು? ಹುಡುಗಿ ಏನ್ ಬಸ್? ನಾನು ನಿಮ್ಗೆ ಅವತ್ತಿಂದ ಹೇಳ್ತಿದ್ದೀನಿ, ಮದುವೆ ವಯಸ್ಸಿಗೆ ಬಂದಿರ ಎಲ್ಲೊಂದು ಹುಡುಗಿರೇ ಕಾಣಿಸ್ತಾರಂತೆ. ಇಲ್ಲೆಲ್ಲಿದ್ರು ಹುಡುಗಿರೆಲ್ಲ ಹೊರಗಡೆ ರೀಲ್ಸ್ ಮಾಡ್ತಿದ್ರು. ಶಟ್ ಅಪ್. ಮ್ಯಾನೇಜ್ ಮಾಡಿ ಬರ್ತೀನಿ. ರೀಲ್ಸ್ ಮಾಡಿದ್ರು ಶಟ್ ಅಪ್ ಅಂತ ಬೈತಾರೆ. ಗರ್ಲ್ಸ್ ಕಮ್ ಆನ್, ಗೆಟ್ ರೆಡಿ. ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಹಲೋ. ಡಿಸ್ಪ್ಲೇನ ಹೊಡೆದೋಯ್ತಲ್ಲ ಗುರು. ಅಯ್ಯ, ನೀನು ಬ್ರೋ, ಒಂದೇ ನಿಮಿಷ ಬಂದೆ. ನೀವಾ? ಎಲ್ಲೋಗಿದ್ರಿ ನೀವು? ಎಷ್ಟೊತ್ತಂತ ನಿಮ್ಮನ್ನು ಹುಡ್ಕೋದು? ನಿನಗದನ್ನೆಲ್ಲ ಆಮೇಲೆ ಹೇಳ್ತೀನಿ, ಬಾ ಹೋಗೋಣ. ಯಾಕೆ? ಹೇಳ್ತಾನೆ, ಆಮೇಲೆ ಹೇಳ್ತೀನಿ ಅಂತ. ಬಾ ಹೋಗೋಣ.
ಹೋಗಿ ಏ ಬೇಡ ಕಡೆ, ಅವ್ರನ್ನ ನೋಡಿದ್ರಲ್ಲೇ ಭಯ ಆಗ್ತಿದೆ. ಬೇಡ, ವಾಪಸ್ ಹೋಗ್ಬಿಡೋಣ. ಇಷ್ಟು ದೂರ ಬಂದ್ಬಿಟ್ಟು ಭಯ ಅಂದ್ರೆ ಅಯ್ಯೋ ಹೋಗು. ಸ್ಟಾಪ್ ಇಟ್. ಪ್ಲೀಸ್ ಮ್ಯಾಮ್, ಒಂದೇ ಒಂದು ಚಾನ್ಸ್ ಕೊಡಿ ಮ್ಯಾಮ್. ನಾನು ತುಂಬಾ ದೂರದಿಂದ ಬಂದಿದ್ದೀನಿ. ಆಡಿಷನ್ ಆಯ್ತಾ ಅಂತ ಕೇಳಿದ್ರೆ ಮುಗ್ದೋಯ್ತು ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಒಂದೇ ಒಂದು ಚಾನ್ಸ್ ಕೊಡಿ. ಸಾರಿ ಮೇಡಮ್. ರೀ, ಈ ವರ್ಷದ ಆಡಿಷನ್ ಮುಗ್ದಿದೆ, ಹೋಗ್ರಿ. ನೀವೇನ್ ಹೇಳೋದು? ಮೇಡಮ್ ಹೇಳ್ತಾರೆ. ನೀವ್ ಹೇಳಿ ಮೇಡಮ್, ನಾನ್ ನೋಡಕ್ ಚೆನ್ನಾಗಿಲ್ವಾ? I said get out. ಮೇಡಮ್, ಯಾಕೆ ಮೇಡಮ್ ಹೋಗ್ಬೇಕು? ನನ್ನ ಜಾಗಕ್ಕೆ ಬಂದು ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ಹೂ ಆರ್ ಯು? ನೀನ್ ಯಾರು? ನಾನು ಇವಳ ಫ್ರೆಂಡು. ನೋಡಿ ಮೇಡಮ್, ನೀವ್ ಅವಳ ಮೇಲೆ ಕೈ ಮಾಡಿದ್ದು ತಪ್ಪು. ಒಂದ್ ಹಳ್ಳಿ ಹುಡುಗಿ ಬೆಟ್ಟದಷ್ಟು ಕನ್ಸ್ ಕಟ್ಕೊಂಡು ನಿಮ್ ಮುಂದೆ ಬಂದ್ ಬೇಡ್ಕೊತಿದ್ರೆ ಹಿಂಗೆಲ್ಲ ಅವಮಾನ ಮಾಡೋದ್ ಸರಿನಾ? ನೋಡಿ, ನನ್ ಫ್ರೆಂಡ್ ಎಷ್ಟ್ ಚೆನ್ನಾಗಿದ್ದಾಳೆ. ಅವಳಿಗೇನ್ ಕಮ್ಮಿ ಇದೆ? ಮಿರರ್ ನೋಡ್ಕೊಳ್ಳಿ ನಿಮ್ ಮುಖಗಳನ್ನ. ಯಾಕೆ ನಮ್ ಮುಖಕ್ಕೆ ಏನಾಗಿದೆ? ರಮ್ಯಾ, ನನ್ ಪಕ್ಕ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಗೊತ್ತಾ? ನಿನ್ನ ಪಕ್ಕ ಕೋತಿ ನಿಂತ್ಕೊಂಡ್ರು ಚೆನ್ನಾಗೇ ಕಾಣಿಸುತ್ತೆ. ಒಳ್ಳೆ ಗ್ರಹಣ ಹಿಡ್ದಿರೋ ಮುಖ ಇದ್ದಂಗಿದೆ. ಅಯ್ಯೋ, ಈ ಅಮ್ಮ ಸುಮ್ನೆ ಏನೇನೋ ಅಂತಿದ್ದಾರೆ. ನೀ ತಲೆ ಕೆಡ್ಸ್ಕೊಬೇಡ, ನೀ ಸೂಪರ್ ಆಗಿ ಕಾಣಿಸ್ತಿದ್ಯಾ. ಯು ಫೂಲ್. ನೀನ್ ನೋಡಕ್ ಇಷ್ಟ ಕೆಟ್ಟದಾಗಿರೋದಕ್ಕೆ ನಿನ್ನ ಪಕ್ಕ ಅವಳು ನಿನಗೆ ಚೆನ್ನಾಗಿ ಕಾಣಿಸ್ತಿರೋದು. ಈ ಸ್ಟೇಜ್ ಹತ್ತೋ ಅರ್ಹತೆ ನಿಮಗೆ ಈ ಜನ್ಮದಲ್ಲಿರಲ್ಲ. ಪ್ರತಿಭೆಗ್ ಬೆಲೆ ಇಲ್ಲ, ಮನುಷ್ಯತ್ವಕ್ ಬೆಲೆ ಇಲ್ಲ. ಯಾವಾಗ್ಲೂ ಕರ್ಗೋಗೋ ಆ ಅಂದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅಲ್ವಾ? ಆಗ್ಲೇ ಗೊತ್ತಾಗತ್ತೆ ನಿಮ್ ಮನ್ಸು ಎಷ್ಟ್ ಚಿಕ್ಕದು ಅಂತ. ಏಯ್, ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯೋ ನಿನ್ನ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.